ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿ ಕಾಣಬರುವುದೇ? ಯೋಚಿಸಿ ನೋಡು. ನಾನೆಂತಿದರೂ ಓರ್ವ ಸೂತನೆಂಬ ವಿಚಾರವನ್ನು ಮರೆಯುವಂತಿಲ್ಲ ದೇವ. ಕರ್ಣ, ನೀನು ಸೂತನಲ್ಲ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಪರಮಾತ್ಮ, ಕುಂತಿಯೇ ನಿನ್ನ ತಾಯಿ. ಪರಮಾತ್ಮ, ಲೋಕೈಕ ವೀರರಾದ ಪಾಂಡವರೇ ನಿನ್ನ ಸಹೋದರರೇ. ಪರಮಾತ್ಮ, ನಿಜ ಕರ್ಣ, ನಿಜ. ಸ್ವಾಮಿ, ಕಾಮಜನಕಾರಿಯೇ ಸ್ವಾಮಿ, ಕಾಮಜನಕಾರಿಯೇ ನಮನ. ಪರಮಾತ್ಮ, ಕಾಮಜನಕಾರಿಯೇ ಸ್ವಾಮಿ, ಕಾಮಜನಕಾರಿಯೇ ನಮನ. ಪಾಮರನಾದಾಯಿ ಸೂತನೊಳ್ ಪ್ರೀತಿ ಮೂಡಿಹುದು ಸತ್ಯಕ್ಕೆ ಸನಿಹವೇ. ಪಾಮರನಾದ ಈ ಸೂತನೊಳ್ ಪ್ರೀತಿ ಮೂಡಿಹುದು ಸತ್ಯಕ್ಕೆ ಸನಿಹವೇ. ನಿನ್ನಿ ನುಡಿಯ ಮೇಲ್ ಭರವಸೆಡನ. ಪರಮಾತ್ಮ, ನಿನ್ನಿ ನುಡಿಯ ಮೇಲ್ ಭರವಸೆಡನ. ಕಾಮಜನಕಾರಿಯೇ ಸ್ವಾಮಿ, ಕಾಮಜನಕಾರಿಯೇ ನಮನ. ಯಾರೋ ಹಡೆದು ಜಲದೊಳೆಸೆದ ದೆಸೆಯಿನ ಶಿಸುವಂತೆ ನಾನು. ಪರಮಾತ್ಮ, ಯಾರೋ ಹಡೆದು ಜಲದೊಳೆಸೆದ ದೆಸೆಯಿನ ಶಿಸುವಂತೆ ನಾನು. ಮತ್ಸ್ಯಗಾರರಿಗೆ ನಾವೇ ದೊರೆತ ಅನಾಮಧೇಯನು ನಾನು. ಮತ್ಸ್ಯಗಾರರಿಗೆ ನಾವೇ ದೊರೆತ ಅನಾಮಧೇಯನು ನಾನು. ಪರಮಾತ್ಮ, ಮಾತಾ ಪಿತರಿಗೂ ಮಿಗಿಲಾದ ಬೆಸ್ತರು ಪ್ರೀತಿಯಿಂದೇನೋ ಸಲುಹಿದರಾದರು. ಜಾತಿ ವಿಚಾರವ ಪೇಳದಾದರು. ಮಾತಾ ಪಿತರಿಗೂ ಮಿಗಿಲಾದ ಬೆಸ್ತರು ಪ್ರೀತಿಯಿಂದೇನೋ ಸಲುಹಿದರಾದರು. ಜಾತಿ ವಿಚಾರವ ಪೇಳದಾದರು. ಜಾತಿ ವಿಚಾರವ ಪೇಳದಾದರು. ಕಾಮಜನಕಾರಿಯೇ ಸ್ವಾಮಿ, ಕಾಮಜನಕಾರಿಯೇ ನಮನ. ಸ್ವಾಮಿ, ನೀನು ಹೇಳುತ್ತಿರುವುದೇನು ಆಶ್ಚರ್ಯಕರವಾಗಿದೆ. ಹೋ, ನಾನು ಮರೆತಿದ್ದೆ. ಇದು ಯುದ್ಧ ಕಾಲ. ನೀನಾದರೋ ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲು ಈ ರೀತಿಯಾಗಿ ನನ್ನನ್ನು ವಂಚಿಸುತ್ತಿರುವೆಯಾ ಪರಮಾತ್ಮ?
ಕರ್ಣ, ರಾಜಾದಿರಾಜನೆನಿಸಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಹೀಗೆ ಪರರ ಸೇವೆಯಲ್ಲಿ ಕೈ ಕಟ್ಟಿಕೊಂಡು ಕುಳಿತಿರುವೆಲ್ಲ, ಇದು ನನಗೆ ಧರ್ಮವೇ? ಪರಮಾತ್ಮ, ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಹೌದು. ಹಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡುವುದು ರೌರವಾದಿ ನರಕ. ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾಗಿದ್ದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ, ತಂದೊಡ್ಡಬೇಡ. ಸುಕುಮಾರ ಭಾ ದುರಧೀರ ಸುಕುಮಾರ ಭಾ, ಸುಕುಮಾರ ಭಾ ದುರಧೀರ ಸುಕುಮಾರ ಭಾ, ಕುಲಹೀನನಲ್ಲ ಕೇಳೆನ್ನ ಮಾತ. ಕರ್ಣ, ಕುಲಹೀನನಲ್ಲ ಕೇಳನ್ನ ರವಿ ಅಂಶದಲವತರಿಸಿದ ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ. ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ, ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ, ದರೆಯ ಬೆಳಗುವ ರವಿಯ ಕಿರಣದಿ, ಧರೆಯ ಬೆಳಗುವ ರವಿಯ ಕಿರಣದಿ ಮಹಾ ಮಹಿಮನೆಂದೆಣಿಸಿ ಮೇರೆ ರವಿ ಸುತನ್ ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ. ನಿಜ ಕರ್ಣ, ತಳಬಳವೇದಕ್ಕೆ ಮನದ ಚಿಂತೆ ತೊಡೆ ಕರ್ಣ, ಕರ್ಣ 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 ತಳಬಡವೇತತೆ ಮನದ ಚಿಂತ ತಿಳಿ ಅಮಿತ ಭುವನದೊಳ್ ಕೀರ್ತಿಯ ಪಡೆವೆ, ತಳಬಡವೇತತೆ ಮನದ ಚಿಂತೆ ತೊಳೆ ಅಮಿತ ಭುವನದೊಳ್ ಕೀರ್ತಿಯ ಮೆಡವೆ, ಘನತೆರವೆನಿಸಿದ ಮೇದಿನಿಯುಳು ನೀ, ಘನತೆರವೆನಿಸಿದ ಮೇದಿನಿಯುಳು ನೀ, ಮಹಾ ಮಹಿಮನೆಂದೆನಿಸಿ ಮೆರೆದ ರವಿ ಸುತನ್ ಸುಕುಮಾರ ಬಾ, ಧೀರ ಸುಕುಮಾರ ಬಾ. ಕುಲಹೀನನಲ್ಲ ಕೇಳೆನ್ನ ಮಾತ, ಕುಲಹೀನನಲ್ಲ ಕೇಳೆನ್ನ ಮಾತ, ರವಿ ಅಂಶದಲವತರಿಸಿದ ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ಯಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿ ಅವುಗಳು ಫಲಿಸುವುದೋ ಇಲ್ಲವೋ
ಎಂದು ಮನದಲ್ಲಿ ಸಂಶಯಪಟ್ಟು ಅವುಗಳಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಪರಮಾತ್ಮ, ವಿವಾಹಕ್ಕೆ ಮೊದಲೇ ಒಂದು ಮಗುವಿಗೆ ಜನ್ಮವಿತ್ತ ಆಕೆ ಲೋಕದ ಅಪವಾದಕ್ಕೆ ಹೆದರಿ ಆ ಮಗುವನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಅನಂತರ ಸೂತರು ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿಸಲು ಹಿಡಿದರು. ಕರ್ಣ, ಈಗಲೂ ನೀನು ನನ್ನೊಡನೆ ಬಾ. ಆ ಪಾಂಡವರನ್ನು, ಕೌರವರನ್ನು, ಇಡೀ ಸಮಸ್ತ ರಾಜರನ್ನೇ ನಿನ್ನ ಪಾದದ ಮೇಲೆ ಕೆಡಗುವನು. ಅವರಿಂದಲೂ ಸಮಸ್ತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನವನ್ನು ಏರಿ ರಾಜ್ಯಭಾರ ಮಾಡುವಂತೆ ಬಾ ಕರ್ಣ. ಪರಮಾತ್ಮ, ನೀನು ಹೇಳುತ್ತಿರುವ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ, ನೀಚ, ಹೀನ ಕುಲದವನೆಂದು ಹೀಯಾಳಿಸುತ್ತಿದ್ದರಲ್ಲ. ನಾನಿಂಥವನೆಂಬ ವಿಚಾರವು ಅವರಿಗೆ ತಿಳಿಯದೇ ಪರಮಾತ್ಮ. ತಿಳಿಯದು ಕರ್ಣ, ನಿನ್ನ ವಿಚಾರವು ಅವರಾರಿಗೂ ತಿಳಿಯದು. ಆದರೆ ಕುಂತಿದೇವಿಯು ಮಾತ್ರ ನಿನ್ನನ್ನು ಕಂಡಾಗಲಿಲ್ಲ. ಪರಮಾತ್ಮ, ದೇವ, ಆ ಕರ್ಣನಾರು ಆತನನ್ನು ಕಂಡರೆ ಒಂದು ರೀತಿಯ ಮರುಕ ಉಂಟಾಗುವುದೆಂದು ಪದೇ ಪದೇ ನನ್ನಲ್ಲಿ ಕೇಳುತ್ತಿದ್ದಳು. ಕರ್ಣ, ಈಗ ತಾನೇ ನಿನ್ನ ವಿಚಾರವನ್ನು ಆಕೆಗೆ ತಿಳಿಸಿ ಬಂದಿರುವೆನು. ಆಕೆ ನಿನ್ನನ್ನು ನೋಡಲು ಬಹು ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ಗಂಗಾ ತೀರಕ್ಕೆ ಬರುವ ಆಕೆಯನ್ನು ಯಾವುದೇ ಕಾರಣಕ್ಕೂ ಆಕೆಯ ಮನಸ್ಸನ್ನು ನೋಯಿಸಬೇಡ. ಆಗಬಹುದು ಪರಮಾತ್ಮ. ನಾನಿನ್ನು ಬರಲೆ ಕರ್ಣ. ಆಗಬಹುದು ಪರಮಾತ್ಮ, ಆಗಬಹುದು. ಕರ್ಣ, ಪರಮಾತ್ಮ, ಯಾವುದೇ ಕಾರಣಕ್ಕೂ ಆಕೆಯ ಮನಸ್ಸನ್ನು ನೋಯಿಸಬೇಡ, ನೆನಪಿರಲಿ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡತಕ್ಕಂಥವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. ಸಾವಿರ ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಕಾಣದ ಅರ್ಜುನನು ನನ್ನ ಸಹೋದರನೇ. ಅರ್ಜುನ, ನಿನ್ನನ್ನು ಕಾಳಗದಲ್ಲಿ ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವೆನಲ್ಲೋ. ನಿನ್ನ ಶಿರಸ್ಸು ಈ ಧರೆಗುರುಳಿ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ತಾನೇ ನೋಡಲಿ? ಅಯ್ಯೋ, ಇದುವರೆಗೂ ನನ್ನ ಬಂಧು ಬಾಂಧವರು ಯಾರೆಂದು ತಿಳಿಯದಿದ್ದ ನನಗೆ ಬಂಧು ಬಾಂಧವರು ಇಂಥವರೇ ಎಂದು ತಿಳಿದ ಕೂಡಲೇ ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು. ಅಯ್ಯೋ ಪಾಪಿ ಕರ್ಣ, ಪಾಂಡುಪುತ್ರನಾದ ನೀನು ಪಾಂಡವರನ್ನೇ ಕೊಲ್ಲಲು ನಿಂತಿರುವೆಯಲ್ಲೋ. ಕೊಲ್ಲಲೇ ಪಾಂಡು ಕುಮಾರರಂ ಕೊಲ್ಲಲೇ. ಕೊಲ್ಲಲೇ ಪಾಂಡು ಕುಮಾರರಂ ಕೊಲ್ಲಲೇ. ದುರದೊಳ್ ತಮ್ಮಂದಿರಂ ನಾಂ ಕೊಲ್ಪುದೇ. ಕೊಲದಾಂ ಬಿಟ್ಟೊಡೆ, ಕೊಲದಾಂ ಬಿಟ್ಟೊಡೆ ಕೌರವೇಂದ್ರ. ಈ ಇಳೆಯೊಳ್ ಸುಖ ಸಂಪತ್ತಿನಿನ್ ಬಾಳ್ವನೆ. ಜಲದಿನ್ ಪಾರ್ಥನರುಂಡವಂ ತರಿದು ಮತ್ಸ್ವಾಮಿಗೆ ಆನಂದವಂ ಸಲಿತಂತಾಗದೆ. ಮತ್ಸ್ವಾಮಿಗೆ ಆನಂದವಂ ಸಲಿತಂತಾಗದೆ.
ಪಾರ್ಥನ ಘೋರ ಸರಗೆ ನಾ ತುತ್ತಾಗಲೇ ಸಾಯಲೇ. ಕರ್ಣ, ಕರ್ಣ, ಅಪಮಾನ ಕರ್ಣ, ಅಪಮಾನ ಕರ್ಣ. ನೀನು ರಾಜಸಭೆಯಿಂದ ಹೊರಹೋದ ಕೂಡಲೇ ಎಲ್ಲರೂ ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಿದರು. ಛೆ, ಇದು ನಿಜವೇ? ನಾನು ನಂಬುವುದಿಲ್ಲ. ನಂಬು ಅಂಗರಾಜ, ನಂಬು. ಈ ಕರ್ಣನ ಉದಾರ ಹೃದಯವನ್ನರಿತ ಕೌರವರು ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನು? ದುರ್ಯೋಧನನಲ್ಲಿ ನಿನಗಿರುವ ಸ್ನೇಹ ಮತ್ತು ರಾಜಕೀಯ ಭರವಸೆಗಳಿಂದ ಇಂತಹ ಕುವಾಚ್ಯಗಳನ್ನಾಡಲು ಅವರು ಹಿಂಜರಿಯುತ್ತಿಲ್ಲ. ದುರ್ಯೋಧನನಾದರೂ ಇಂತಹ ಮಾತುಗಳನ್ನು ಕೇಳಿಯೂ ಕೇಳದವಂತೆ ಸುಮ್ಮನಿದ್ದನು. ಕರ್ಣ, ಕರ್ಣ, ನಿನ್ನನ್ನು ನೋಡಿದರೆ ನನಗೆ ಎಷ್ಟೊಂದು ದುಃಖ ಗೊತ್ತೇ. ಸ್ನೇಹದಲ್ಲಿ ವಂಚನೆ, ನಿಜವಾಗಿಯೂ ನನ್ನ ರಕ್ತ ಕುದಿಯುತ್ತಿರುವುದು. ಸಭೆಯಲ್ಲಿ ಏನು ನಡೆಯಿತು? ಮರಮಾಚದೆ ಹೇಳು ಶಕುನಿ, ಹೇಳು. ಕರ್ಣ, ಕೃಷ್ಣನು ರಾಜಸಭೆಯಿಂದ ಹೊರಹೋದ ಕೂಡಲೇ ಎಚ್ಚೆತ್ತ ದುರ್ಯೋಧನನು ಹಸಿದ ಹೆಬ್ಬುಲಿಯಂತೆ ಆರ್ಪಡಿಸುತ್ತ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವರ ಪಕ್ಷಪಾತಿಗಳೆಂದು ನಿಂದಿಸಿದನು. ಕಡೆಗೆ ಯುದ್ಧಕ್ಕೆ ಸನ್ನದ್ಧರಾಗುವಂತೆ ಸಮಸ್ತ ಸಾಮಂತರಿಗೂ ಆಜ್ಞಾಪಿಸಿದನು ಮತ್ತು ಕರ್ಣನಿಗೇ ಸೇನಾಧಿಪತ್ಯದ ಪಟ್ಟವನ್ನು ಕಟ್ಟಬೇಕೆಂಬ ತನ್ನಿಚ್ಛೆಯನ್ನು ಪ್ರಕಟಪಡಿಸಿದನು. ಎಲ್ಲವೂ ನಿಶ್ಚಿತವಾದಂತೆ ಆಯಿತು. ಆಗ ಭೀಷ್ಮನು ಕುರುಪಿತಾಮಹನು ಏನು ಹೇಳಿದರು? ಇಲ್ಲ, ಅವನು ಅಸೂಯೆಯಿಂದ ಆ ರೀತಿ ಹೇಳಿರಲಾರ. ಆದರೆ ಆತನ ಮಾತಿನಿಂದ ನಿನ್ನ ಸೇನಾಧಿಪತ್ಯದ ಆಸೆಯು ಭಂಗವಾಯಿತು ಕರ್ಣ, ಭಂಗವಾಯಿತು. ನಾನು ಎಂದಿಗೂ ಸೇನಾಧಿಪತ್ಯಕ್ಕೆ ಆಶಿಸಿದವನಲ್ಲ. ಆದರೆ ದುರ್ಯೋಧನನಿಗೆ ನನ್ನಲ್ಲಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರು ಯಾರು ಶಕುನಿ, ಯಾರು? ನೀನು ರಥವನ್ನೇರಿ ಕೃಷ್ಣನೊಡನೆ ಹೋದೆಯಷ್ಟೇ. ಈ ಸಂಗತಿಯನ್ನು ಭೀಷ್ಮನು ದುರ್ಯೋಧನನಿಗೆ ತಿಳಿಸಿರುವಂತಿದೆ. ತಂತ್ರಿಯಾದ ಕೃಷ್ಣನ ಸವಿನುಡಿಗಳಿಗೆ ನೀನು ವಶವಾದೆಯೋ ಏನೋ ಎಂಬುದು ದುರ್ಯೋಧನನ ಸಂದೇಹ. ಸಂದೇಹ? ದುರ್ಯೋಧನನಿಗೆ ಸಂದೇಹ? ಕುರುಕುಲದರಸರು ಕರ್ಣನ ಸ್ವಾಮಿ ನಿಷ್ಠೆಯನ್ನು ತಿಳಿದಿಲ್ಲವೇ ಶಕುನಿ? ತಿಳಿದಿರುವರು. ಆದರೇನು, ನಿನಗೂ ಕೃಷ್ಣನಿಗೂ ನಡೆದ ಮಾತಿನ ರಹಸ್ಯವನ್ನು ತಿಳಿಯದ ಹೊರತು ನಿನಗೆ ಸೇನಾಧಿಪತ್ಯದ ಪಟ್ಟವನ್ನು ಕಟ್ಟಕೂಡದೆಂದು ಸಭೆಯಲ್ಲಿ ನಿರ್ಧಾರವಾಯಿತು. ಇದಕ್ಕೆ ಕಾರಣರು ಆ ಭೀಷ್ಮರು. ಯಾರಾದರೇನು ಕರ್ಣ, ಯಾರಾದರೇನು. ಆದರೆ ಸಭೆಯಲ್ಲಿ ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಲು ಯಾರೂ ಹಿಂಜರಿಯಲಿಲ್ಲ ಕರ್ಣ, ಯಾರೂ ಹಿಂಜರಿಯಲಿಲ್ಲ. ಇದು ಸತ್ಯವೇ? ಏನು ಹೇಳಿದರವರು? ಕರ್ಣ, ಆ ದುರ್ವಾಕ್ಯಗಳನ್ನು ನಾನು ಹೇಗೆ ನುಡಿಯಲಿ ಕರ್ಣ, ಹೇಗೆ ನುಡಿಯಲಿ? ಆದರೆ ಯತ್ನವಿಲ್ಲ, ಯತ್ನವಿಲ್ಲ. ಕರ್ಣ, ಕರ್ಣ, ನಿನ್ನಂತಹ ಸ್ವಾಮಿ ಭಕ್ತನನ್ನು ಸೂತ ಕುಲದಲ್ಲಿ ಹುಟ್ಟಿದವನಿಗೆ ಸ್ವಾಮಿ ಭಕ್ತಿ ಎಲ್ಲಿಹುದು ಎಂದು ನಿಂದಿಸಬಹುದೇ ಕರ್ಣ? ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೇ ಶಕುನಿ? ವಿಧಾತನು ಮಾನವನ ಸದ್ಗುಣಗಳೆಲ್ಲವನ್ನು ಉಚ್ಚ ಕುಲದವರಿಗೆ ಮೀಸಲಾಗಿಟ್ಟಿರುವೆನು. ನಾನೀ ಅಪಮಾನವನ್ನು ಎಷ್ಟು ದಿನ ಸಹಿಸಲಿ ಶಕುನಿ, ಎಷ್ಟು ದಿನ ಸಹಿಸಲಿ? ಸ್ಥಿರನಾಗು ಕರ್ಣ, ಸ್ಥಿರನಾಗು. ದುರ್ಯೋಧನನು ಈ ನಿನ್ನ ಅವ್ಯಾಜ್ಯ ಸ್ನೇಹವನ್ನು ನಿರಾಕರಿಸಿರುವುದರ ಪ್ರತೀಕಾರ ಈಗ ನಿನ್ನ ಕೈಯಲ್ಲಿರುವುದು. ಯುದ್ಧರಂಗದಲ್ಲಿ ಭೀಷ್ಮನು ಪರಾಜಿತನಾಗುವವರೆಗೂ ಶಸ್ತ್ರಧಾರಣ ಮಾಡುವುದಿಲ್ಲವೆಂದು ಶಪಥ ಮಾಡು. ಆಗ ಕೌರವರು ತಿಳಿಯಲಿ ಈ ಕರ್ಣನ ಶಸ್ತ್ರ ಕೌಶಲ್ಯದ ಅಭಾವ ಎಂತಹ ಅನರ್ಥಕಾರಿ ಎಂಬುದನ್ನು. ಭಾರತ ವೀರರೆಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ನಾನು ಏಡಿಯಂತೆ ಮನೆಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳುವುದೇ? ಇದು ನನ್ನಿಂದಾಗಲಾರದು ಶಕುನಿ, ನನ್ನಿಂದಾಗಲಾರದು.
ಕರ್ಣ, ಬೇರೆ ಉಪಾಯವಿಲ್ಲ ಕರ್ಣ, ಬೇರೆ ಉಪಾಯವಿಲ್ಲ. ಯುದ್ಧ ರಂಗದಲ್ಲಿ ಸ್ವಪಕ್ಷೀಯರಿಂದ ಅಪಮಾನಿತವಾಗುವ ಇಚ್ಛೆ ಇದ್ದರೆ ಯುದ್ಧ ಮಾಡು ಮಾಡು. ಏಕೆಂದರೆ ಭೀಷ್ಮ ದ್ರೋಣಾದಿಗಳು ನಿನಗೆ ಇದಕ್ಕಿಂತಲೂ ಹೆಚ್ಚಿನ ಅಪಮಾನ ಮಾಡಲು ಯೋಚಿಸಿರುವಂತಿದೆ. ಗುರುಜನರ ಮೇಲಿನ ಭಕ್ತಿಯಿಂದ ದುರ್ಯೋಧನನು ಈ ವಿಚಾರದಲ್ಲಿ ತಾಟಸ್ಥ್ಯ ಭಾವವನ್ನು ಹೊಂದುವನು. ಸರಿಯಾಗಿ ಯೋಚಿಸು ಕರ್ಣ. ನೀನು ಸರಿಯಾಗಿ ಹೇಳಿದೆ ಶಕುನಿ. ದುರ್ಯೋಧನನಲ್ಲಿ ಇಂತಹ ಪರಿವರ್ತನೆಯಾದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ನೀನು ಸರಿಯಾಗಿ ಹೇಳಿದೆ. ಭೀಷ್ಮರು ಪರಾಜಿತರಾಗುವವರೆಗೂ ನಾನು ಅಸ್ತ್ರಗಳನ್ನು ತೊಡುವುದಿಲ್ಲ. ಇದೇ ನನ್ನ ಶಪಥ. ಶಪಥವೇನು ಪ್ರಾಣ ಸಖ, ನಾನು ನಿನಗಾಗಿ ಎಲ್ಲೆಲ್ಲಿಯೂ ಹುಡುಕಾಡಿದೆನು. ಬಂದು ಎಷ್ಟು ಹೊತ್ತಾಯ್ತು ಕರ್ಣ? ಬಹಳ ಹೊತ್ತಾಗಲಿಲ್ಲ ಗುರುರಾಜ. ಆದರೆ ಒಂದು ಕ್ಷಣವೂ ಇಲ್ಲಿ ನಿಲ್ಲುವ ಪ್ರವೃತ್ತಿ ಇಲ್ಲ. ಪುನಃ ನೋಡುವೆನು. ಶಪಥವೇನೆಂದು ನಿನಗೆ ತಿಳಿಯುವುದು. ಎಲ್ಲು ಕರ್ಣ, ನಿನಗೊಂದು ಸಂತೋಷದ ಸುದ್ದಿ ಇರುವುದು. ಆರ್ಯರ ಮಧ್ಯೆ ಪದದಳಿತರಾಗಿ ಪಶುಗಳಂತೆ ಜೀವಿಸುವ ಈ ಸೂತ ಕುಲದವನಿಗೆ ಎಲ್ಲಿದೆ ಆ ಸಂತೋಷದ ಸುದ್ದಿ? ನಾನಿನ್ನು ಬರುವೆನು ಮಿತ್ರ. ಎಲ್ಲು ಕರ್ಣ, ಏನು ಶಕುನಿ, ಈ ದಿನ ಕರ್ಣನ ರೀತಿಯೇ ಬೇರೆಯಾಗಿರುವುದಲ್ಲ. ಬಹುವಾಗಿ ಯೋಚಿಸಿ ಕೊನೆಗೆ ಕರ್ಣನಿಗೆ ಸೇನಾಧಿಪತಿಯನ್ನು ಕಟ್ಟಬೇಕೆಂದು ನಿರ್ಧರಿಸಿದೆ. ಅದನ್ನು ತಿಳಿಸುವುದಕ್ಕಾಗಿ ನಾನು ಇಲ್ಲಿಗೆ ಬಂದದ್ದು. ಏನು, ಕರ್ಣನಿಗೆ ಸೇನಾಧಿಪತ್ಯವೇ? ಇದೇನು ಪರಿಹಾಸ್ಯವೇ ದುರ್ಯೋಧನ? ಅದೇಕೆ? ಕರ್ಣನ ವೀರಪುರುಷರಲ್ಲವೇ? ಇರಬಹುದು. ಆದರೆ ಆತನಿಗೆ ಸೇನಾಧಿಪತ್ಯದ ಪಟ್ಟವನ್ನು ಕಟ್ಟುವುದರಿಂದ ಎಷ್ಟೊಂದು ಜನರ ಅಪಮಾನವಾಗುವುದೆಂದು ಯೋಚಿಸಿರುವೆಯಾ? ಭಾರ್ಗವ ವಿಜಯನಾದ ಭೀಷ್ಮ, ಶಸ್ತ್ರಾಚಾರ ಪಂಡಿತನಾದ ದ್ರೋಣ, ಅಶ್ವತ್ಥಾಮ, ಶಲ್ಯ, ಕೃತವರ್ಮ ಮುಂತಾದ ಉತ್ತಮ ವರ್ಣದ ರಥಿಕರನ್ನು ಬಿಟ್ಟು ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸೇನಾಧಿಪತ್ಯವೇ? ಕುಲಮರ್ಯಾದೆಯನ್ನು ಧಿಕ್ಕರಿಸುವುದರಿಂದ ಎಂತಹ ಅನರ್ಥವಾಗುವುದೆಂದು ಯೋಚಿಸಿರುವೆಯಾ? ಅದು ಅಲ್ಲದೆ ಯುದ್ಧರಂಗದಲ್ಲಿ ಭೀಷ್ಮನು ಪರಾಜಿತನಾಗುವವರೆಗೂ ನಾನು ಶಸ್ತ್ರಧಾರಣ ಮಾಡುವುದಿಲ್ಲವೆಂದು ಕರ್ಣನು ಇದೀಗ ತಾನೇ ನಿಷ್ಕಾರಣವಾಗಿ ಶಪಥ ಮಾಡಿರುವನು. ಯುದ್ಧವು ಸನ್ನಿಹಿತವಾಗಿರುವುದು. ಸರಿಯಾಗಿ ಯೋಚಿಸಿ ನಿರ್ಧಾರಕ್ಕೆ ಬಾ ದುರ್ಯೋಧನ. ನಿಜ ನಿಜ. ಹಾಗಾದರೆ ಈಗೇನು ಮಾಡುವುದು ಮಾವ? ಮಾಡುವುದಿನ್ನೇನು ದುರ್ಯೋಧನ, ಮಾಡುವುದಿನ್ನೇನು? ಸೇನಾಧಿಪತ್ಯದ ಪಟ್ಟವನ್ನು ಅಂಗೀಕರಿಸುವಂತೆ ಪಿತಾಮಹನ ಭೀಷ್ಮನನ್ನು ಕಾಣು. ಯುದ್ಧವು ಸನ್ನಿಹಿತವಾಗಿರುವುದು. ಚಿಂತಿಸಲು ಸಮಯವಿಲ್ಲ. ಬೇಗ ಹೋಗಿ ಭೀಷ್ಮನನ್ನು ಕಾಣು. ಹಾಗೆಯೇ ಮಾಡುವೆನು. ನೀನು ನನ್ನ ಜೊತೆಯಲ್ಲಿ ಬಾ. ನಡೆ 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 ಕೌರವೇಶ್ವರ, ನಡೆ ನಡೆ ಗುರುಕುಲದ ಕುಂದಿ, ನಡೆ. ಕೌರವೇಶ್ವರ, ಈ ನಿನ್ನ ಕುರು ಸಾಮ್ರಾಜ್ಯವು ನಾಶವಾಗದ ಹೊರತು ನನ್ನೆದೆಯಲ್ಲಿ ಧಗಧಗಿಸುತ್ತಿರುವ ದ್ವೇಷಾಗ್ನಿಯು ಶಾಂತವಾಗದು, ಶಾಂತವಾಗದು. ಧಗ ಧಗ ನೆತ್ತಿದೆ ದ್ವೇಷಜ್ವಾಲೆ, ದಹಿಸುತ್ತಿದೆ ಈ ಲೋಕ ಕರಾಳೆ. ಧಗ ಧಗ ನೆತ್ತಿದೆ ದ್ವೇಷಜ್ವಾಲೆ, ದಹಿಸುತ್ತಿದೆ ಈ ಲೋಕ ಕರಾಳೆ. ಹರಡಿದ ದಾವಾನೆಲ್ಲೂ, ಹರಡಿದ ದಾವಾನೆಲ್ಲೂ ಉಳಿಯುವುದೆಂತು ಕುರುವಂಶಜರು. ಧಗ 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 ನೆತ್ತಿದೆ ದ್ವೇಷಜ್ವಾಲೆ, ದಹಿಸುತ್ತಿದೆ ಈ ಲೋಕ ಕರಾಳೆ. ಸೋಲಿಸಿ ನಮ್ಮನು ಕುರುಪತಿ ತಂದನು, ಹಸ್ತಿನಾವತಿಯ ಸೆರೆಯೊಳಗಿದ್ದನು. ಸೋಲಿಸಿ ನಮ್ಮನು ಕುರುಪತಿ ತಂದನು, ಹಸ್ತಿನಾವತಿಯ ಸೆರೆಯೊಳಗಿದ್ದನು. ಅಣ್ಣ ತಮ್ಮಂದಿರು ನೂರ್ವರು ನಾವು, ನಾವು 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 ಅಣ್ಣ ತಮ್ಮಂದಿರು ನೂರ್ವರು ನಾವು.
ಸೆರೆಮನೆಯಲ್ಲಿ ಸಾವು, ನಮಗೊದಗಿತು ಸೆರೆಮನೆಯಲ್ಲಿ ಸಾವು. ಧಗ 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 ಧಗಲೆದ್ದಿದೆ ದೇಶದ್ವಾರೆ, ಬಯಸುತ್ತಿದ ಈ ಲೋಕ ಕರಾಳೆ. ನೂರರಲ್ಲೋರ್ವನೆ ಉಳಿದಿಹನೀಗ, ತೀರಿಸಲನು ಜರ ಸಾಲವ ಬೇಗ. ನೂರರಲ್ಲೋರ್ವನೆ ಉಳಿದಿಹನೀಗ, ತೀರಿಸಲನು ಜರ ಸಾಲವ ಬೇಗ. ಹೆಮ್ಮರವಾಯಿತು ಎಣ್ಣೆಯ ಸೇಡು, ಸೇಡು ಸೇಡು ಸೇಡು. ಹೆಮ್ಮರವಾಯಿತು ಎಣ್ಣೆಯ ಸೇಡು, ಸ್ಮಶಾನವೆನಿಪುದು ಕುರುಪತಿ ನಾಡು. ಹೆಮ್ಮರವಾಯಿತು ಎಣ್ಣೆಯ ಸೇಡು, ಸ್ಮಶಾನವೆನಿಪುದು ಕುರುಪತಿ ನಾಡು. ಧಗ 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 ಧಗಲೆದ್ದಿದೆ ದೇಶದ್ವಾರೆ, ಬಯಸುತ್ತಿದ ಈ ಲೋಕ ಕರಾಳೆ, ಬಯಸುತ್ತಿದ ಈ ಲೋಕ ಕರಾಳೆ. ಕಲುಷಿತ ಮನದ ವ್ಯಾಕುಲ ಭಾವ, ಜ್ವಲಿಸುವುದನ ಭರತ ನಿಜಾಂತ. ಕಲುಷಿತ ಮನದ ವ್ಯಾಕುಲ ಭಾವ, ಜ್ವಲಿಸುವುದನ ಭರತ.
ದಯಾನಿಧಿ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆ. ನನ್ನ ಕೈ ಹಿಡಿದ ಪತಿಗಳು ಭೋಗ ವಸ್ತುವಿನಂತೆ ಜೀವಿತದಲ್ಲಿ ನನ್ನನ್ನು ಪಣವಾಗಿಟ್ಟು ಸೋತರು. ಹಸ್ತಿನಾವತಿ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ಆ ದುಶ್ಯಾಸನೆಯಿಂದ ಅಪಮಾನಿತಳಾದೆನು. ರಾಜನಗರವನ್ನು ತ್ಯಾಗ ಮಾಡಿ ಅನಾಥ ಭಿಕ್ಷುಕೆಯಂತೆ ಕಾಡಿನಿಂದ ಕಾಡಿಗೆ ಕಾಡಿನಿಂದ ಕಾಡಿಗೆ ಅಲದದ್ದು ಆಯಿತು. ಕದ್ದ ಕಳ್ಳನಂತೆ ತಲೆಮರೆಸಿಕೊಂಡು ಕೀಚಕನ ಭಂಗವನ್ನು ಸಹಿಸಿದೆನು. ಇನ್ನಾದರೂ ನನ್ನ ಕಷ್ಟಗಳು ಕಳೆದು ಬಿದ್ದು, ಇನ್ನಾದರೂ ನಾನು ನೆಮ್ಮದಿಯಾಗಿರುವೆನೆಂದು ಭಾವಿಸಿದ್ದನು. ಆದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ ಅಪಮಾನ. ಛೇ ವಿಧಾತ, ಏ ದ್ರೌಪದಿ ಹಣೆಯಲ್ಲಿ ಇನ್ನೇನನ್ನು ಬರೆದಿರುವೆ ದೇವ, ಇನ್ನೇನನ್ನು ಬರೆದಿರುವೆ? ಪಾಂಚಾಲಿ ಪ್ರಿಯೆ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಸ್ವಾಕಲೇಖ ಬಿಡಿಸಂತೆ ಮನದಿ ಬಿಡಿಸಂತೆ ಮನದಿ ಕಡಿದು ರಾತ್ಮಕರ ಸಿಗುವೆ ನಾ ಪ್ರಾಣವೇ. ಸ್ವಾಕಲೇಖ ಬಿಡಿಸಂತೆ ಮನದಿ ಬಿಡಿಸಂತೆ ಮನದಿ ಕಡಿದು ರಾತ್ಮಕರ ಸಿಗುವೆ ನಾ ಪ್ರಾಣವೇ. ಸಿಗಿದವರ ಎದೆಯ ಬಗೆಯುತ್ತಲಿರುವುದಯ ಪಾಂಚಾಲಿ, ಸಿಗಿದವರ ಎದೆಯ ಬಗೆಯುತ್ತಲಿರುವುದಯ. ಬಿಸಿ ರಕ್ತದಳು ನಿನ್ನ ಮುಡಿಗಟ್ಟಿಸುವೆನ, ಬಿಸಿ ರಕ್ತದಳು ನಿನ್ನ ಮುಡಿ ಕಟ್ಟಿಸುವೆನ. ಪಾಂಡವರ ಪತ್ನಿ ಎಂದೆನಿಸಿ ನಿಂದರೆಯಳು, ಪಾಂಡವರ ಪತ್ನಿ ಎಂದೆನಿಸಿ ನಿಂದರೆಯಳು. ಛಚ್ಚದೆಯ ನೋರಿಯಂತಿರದ ಈ ಪರಿಗಳು, ಛಚ್ಚದೆಯ ನೋರಿಯಂತಿರದ ಈ ಪರಿಗಳು. ಸಾಕಬೇಕೆ ಬಿಡು ಚೆಂದ ಮನದಿ ಬಿಡು ಚೆಂದ ಮನ ಕಡುದು ರಾತ್ಮಕರವರ ಸಿಗಿವೆ ನಾ ಪ್ರಣದಿ, ಸಿಗಿವೆ ನಾ ಪ್ರಣದಿ, ಸಿಗಿವೆ ನಾ ಪ್ರಣದಿ. ಏಕೆ ದೇವಿ, ಏನಾಯಿತು? ಏಕೆ ನಿಷ್ಕಾರಣವಾಗಿ ಹೇಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ಪಾಂಚಾಲಿ ಹಳುವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವಾದರೂ ಪುರುಷರು, ಯಾರಾದರೂ ನಮಗೆ ದುರ್ವಾಕ್ಯಗಳನ್ನ ಆಡಿದ್ದೆ ಆದರೆ ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ನಾವು ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕಾಗುವುದು. ಆತ್ಮ ಗೌರವ ರಕ್ಷಿಸಿಕೊಳ್ಳಲು ನಮಗೆ ಅನ್ಯರ ಆಶ್ರಯ ಬೇಕು. ವಿಧಾತ, ಈ ಪರಾಧೀನ ಸ್ತ್ರೀ ಜಾತಿಯನ್ನು ಹೇಗೆ ಸೃಷ್ಟಿಸಿದೆ ದೇವ, ಹೇಗೆ ಸೃಷ್ಟಿಸಿದೆ? ಹೊಳಬೇಡ ಪಾಂಚಾಲಿ, ಹೊಳಬೇಡ. ಸ್ತ್ರೀಯರ ಪರಾಧೀನತೆಯು ಈ ನಮ್ಮ ಸಮಾಜದ ನೇಮ. ಅದು ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಪತ್ನಿಯನ್ನು ಧೂತಳಿ ಪಣವಾಗಿಟ್ಟು ಸೋಲುವಂತೆ ಋಷಿಗಳು ಆಜ್ಞೆ ಮಾಡಿದ್ದರಲ್ಲವೇ? ಅಯ್ಯೋ ಅಯ್ಯೋ, ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನ ವೇಕದಿಂದಾಗಿ ಈ ನಿಂದನೆಯ ಮಾತುಗಳು ನಮ್ಮನ್ನು ಸಾಯುವವರೆಗೂ ಬಿಡುವುದಿಲ್ಲವೇ? ಪ್ರಿಯತಮೆ ಪಾಂಚಾಲಿ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಕೇಳಿಕೊಂಡಿಲ್ಲವೇ? ಆದದ್ದು ಹಾಗೆ ಹೋಯಿತು, ಅದನ್ನೆಲ್ಲ ಮರೆತು ಬಿಡು. ಅದಿರಲಿ ಪ್ರಿಯೆ, ಈ ದಿನ ನೀನೇಕೆ ಆಗಿರುವೆ ನನ್ನೊಡನೆ ತಿಳಿಸಬಾರದೆ ದೇವಿ? ಹೇಳುವಿನಿ, ಆದರೆ ಅದರಿಂದ ಪ್ರಯೋಜನವಾದ್ರೂ ಏನು? ನೀನು ಎಷ್ಟೇ ಆದ್ರೂ ಅಣ್ಣನ ಆಜ್ಞಾಧಾರಕನು. ಅಣ್ಣನ ಆಜ್ಞೆ ಹೊರತಾಗಿ ಮತ್ತೇನನ್ನೂ ಮಾಡುವುದಿಲ್ಲ. ಅದು ಹಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೋ ಅಲ್ಲ. ಹಾಗಾದ್ರೆ ಕೇಳು ಪ್ರಿಯ, ಈ ದಿನ ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕಾಗಿ ಹೋಗಿದ್ದನು. ಅಲ್ಲಿಗೆ ಆ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು 5 ಗ್ರಾಮಗಳನ್ನು ಬೇಡಲು ದೂತನನ್ನು ಸಂಧಿಗಾಗಿ ಕಳಿಸಿದ್ದರಲ್ಲ, ಇನ್ನೇನು ಸಂಧಿ ಆಗುವುದಲ್ಲ. ಆಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟುವೆ ಅಷ್ಟೇ ಎಂದು ಅಪಹಾಸ್ಯ ಮಾಡಿ ನಕ್ಕಳು ಪ್ರಿಯ. ಏನು ಪುನಃ ದುರ್ಯೋಧನೊಡನೆ ಸಂಧಿಗೆ ಪ್ರಯತ್ನವೇ?
ಗೋಪಿಕಾಂಗನೆಯರ ವಿಲಾಸ ವಿಭ್ರಮೆಯಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಒಂದು ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ತಿಳಿದೆ ಹೀಗಾಗಬಹುದೆಂದು. ಹೌದಿರಲಿ ದೇವಿ, ನೀನು ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಅವಳ ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟು ಬಂದೆ. ಏನೆಂದು? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಮುಡಿಯನ್ನು ಕಟ್ಟುವುದಿಲ್ಲ ಎಂದು. ಫಲ ಪಾಂಚಾಲಿ ಫಲ. ಚಮತ್ಕರವಾದ ಉತ್ತರ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲೇ ನಿನ್ನ ಚಿಂತೆಯನ್ನು ಮುಗಿಸುವೆ ಎಂದು ನಾನು ಭಾವಿಸಿದೆನು. ಪ್ರಿಯ, ನಿನಗೆ ನೆನಪಿದೆಯೇ? ಇಂದೊಂದು ದಿನ ಈ ನನ್ನ ಬೆಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದೆ ಮತ್ತು ಹೇಳಿದ್ದೆ ಕೂಡ. ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯವನ್ನು ಕೇಳಲು ಅಪೇಕ್ಷಿಸುವೆ. ಆ ಪಾಂಚಾಲಿ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಯಾಡಿಯಲ್ಲ ಈ ಪ್ರಚಂಡ ಭೀಮ. ಹೇಳುವುದಷ್ಟೇ ಅಲ್ಲ, ಹೇಳಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿಸರೇನಾಗುವುದು? ನೀನು ಅಣ್ಣನ ಆಜ್ಞಾಧಾರಕನು. ಅಣ್ಣನ ಹಾಗೆ ಹೊರತಾಗಿ ಮತ್ತೇನನ್ನೂ ಮಾಡುವುದಿಲ್ಲ. ಬೇಡ, ನನ್ನನ್ನು ಕೆರಳಿಸಬೇಡ. ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಾನದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಹಳ ಆತುರದಿಂದ ಅಪೇಕ್ಷಿಸುವೆನು. ಧರ್ಮಪಾರಾಯಣನಾದ ಯುಧಿಷ್ಠಿರನು ದುರ್ಯೋಧನನ ಅಂತ ಅಪರಾಧಗಳನ್ನು ಕ್ಷಮಿಸಬಹುದು. ಹೋದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಕೌಳ ಕೌರವನ ಬಾಳ ಗೆಲ್ಲಿಸುವ ತಾಳು ತಾಳು ನೀ ಶತಪತಿಯೇ. ಕೌಳ ಕೌರವನ ಬಾಳ ಗೆಲ್ಲಿಸುವ ತಾಳು ತಾಳು ನೀ ಶತಪತಿಯೇ. ಸೈರಿಸೇ ಈ ಪರಿಯಲು ದುರದಳು ಸೈರಿಸೇ ಈ ಪರಿಯಲು. ದುರದಳೀಗಲೇ ಕುರುಕುಲವೆಲ್ಲವ ಸದಪಡಿಯಲಾಗುತ್ತದೆ. ದುರದಳೀಗಲೇ ಕುರುಕುಲವೆಲ್ಲವ ಸದಪಡಿಯಲಾಗುತ್ತದೆ. ದುರುಳ ಕೌರವನ ತೆಗೆದು ಬಗೆವೆನು. ದುರುಳ ಕೌರವನ ತೆಗೆದು ಬಗೆವೆನು. ಸೈರಿಸೇ ಈ ಪರಿಯಲು ದುರದಳು ಸೈರಿಸೇ ಈ ಪರಿಯಲು. ನೋಡಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರು ಸಕ್ತರಲ್ಲ. ಪಾರ್ಥ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನಲ್ಲಿ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಪಾರ್ಥ, ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗೆ ಅಸಾಧ್ಯವಾಗುತ್ತಿರುವುದು. ಸಹೋದರ ಭೀಮಸೇನ, ತಾಳ್ಮೆಯಿಂದಿರು. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಭೀಮಸೇನ, ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ದುಡುಕಿ ಸಮರ ಬಯಸುವುದನುಚಿತ. ಭೀಮಸೇನ, ದುಡುಕಿ ಸಮರ ಬಯಸುವುದನುಚಿತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ.
ಮಡದಿ ಪಾಂಚಾಲಿಯ ಇಡುಮುಡಿ ಶಾಪವು ಕುರು ಪಾಂಡವರನ್ನು ನರಳಿಸದಿರುವುದೇ. ಭೀಮಸೇನ ಮಡದಿ ಪಾಂಚಾಲಿಯ ಇಡುಮುಡಿ ಶಾಪವು ಕುರು ಪಾಂಡವರನ್ನು ನರಳಿಸದಿರುವುದೇ. ತಾಳಿದವರು ಮುಂದೆ ಬಾಳಿಹರು ಎಂಬ. ಭೀಮಸೇನ ತಾಳಿದವರು ಮುಂದೆ ಬಾಳಿಹರು ಎಂಬ ಹಿರಿಯರ ವಾಣಿಯ ಮರೆಯುವುದನು ಈಗ. ಹಿರಿಯರ ವಾಣಿಯ ಮರೆಯುವುದನು ಈಗ. ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ. ಭೀಮಸೇನ ಸಹೋದರ, ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಕೋಪಗೊಂಡಿರುವನು? ಏಕೆ? ಬೆಚ್ಚಿದ ಹೀರನ ಬಿರುಗುದಲು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಡುವುದಿಲ್ಲವೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಆದರೆ ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿದ್ದನು. ಕೇಳಿ, ಈ ಸಂಧಿಯು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು. ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ಕೃತ್ಯವನ್ನು ನಾನು ಪಾಂಡವರ ಕಳಂಕವೆಂದು ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿಯಾಚನೆ ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರರಾಗಿ ಪಡೆಯಲಿಲ್ಲ. ಈ ಕೃತ್ಯವು ನಿಮಗೆ ಸಹ್ಯವಾಗಿ ಕಾಣಬಹುದು. ಆದರೆ ನಾನು ಮಾತ್ರ ಒಪ್ಪುವುದಿಲ್ಲ. ತರುಣ ಕೌರವರನ್ನು ಮರಣಗೊಳಿಸದೆ ದರೆಗಳು ಇರಲು ಬಿಡುವೆನೆ. ತರುಣ ಕೌರವರನ್ನು ಮರಣಗೊಳಿಸದೆ ದರೆಗಳು ಇರಲು ಬಿಡುವೆನೆ. ರಣದೊಳವನ ರಕ್ತಪಾನ ಬೋಡದಿರುವೆನೆ. ಭೀಮಸೇನ, ರಣದೊಳವನ ರಕ್ತಪಾನ ಬೋಡದಿರುವೆನೆ. ಹತ್ತಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಹೋಗದಿ ಮೆಟ್ಟಿಕೊಳ್ಳುವೆ. ಹತ್ತಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಹೋಗದಿ ಮೆಟ್ಟಿಕೊಳ್ಳುವೆ. ಗರ್ವದಿ ತೊಡೆ ಕಟ್ಟಿದವನ ಕುಟ್ಟಿಕೊಳ್ಳುವೆ, ತಲೆಗಳು ಕುಟ್ಟಿಕೊಳ್ಳುವೆ. ಗರ್ವದಿ ತೊಡೆ ಕಟ್ಟಿದವನ ಕೊಟ್ಟಿಕೊಳ್ಳುವೆ, ತಲೆಗಳು ಕೊಟ್ಟಿಕೊಳ್ಳುವೆ. ತುರುಳ ಕೌರವರನ್ನು ಮರಣಗೊಳಿಸದೆ ತಲೆಯೊಳಿರಲು ಬಿಡುವೆನೆ. ರಣದೊಳವರ ರಕ್ತಪಾನ ಬೋಡುತ್ತಿರುವೆನೆ. ರಣದೊಳವರು ರಕ್ತಪಾನ ಮಾಡದಿರುವೆನೆ. ಅಗ್ರಜ, ಈ ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಈ ನನ್ನ ಗದಾದಂಡವೇ ಆ ಕೌರವರನ್ನು ಸಮೂಲನವಾಗಿ ನಾಶ ಮಾಡಬಲ್ಲೆವು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿ ನಾನು ನನಗೆ ತೋಚಿದ್ದನ್ನು ಮಾಡುವೆನು. ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮ್ಮೆಲ್ಲರಿಗೂ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತವು. ಮಾನಿನಿ ಮನದ ವೇದನೆ ನೀಗಿಸೋ ಸಮಯವೇ ಜಯ ತರುಣಿ ಗಿದ್ದುಗುಡವು. ಮಾನಿನಿ ಮನದ ವೇದನೆ ನೀಗಿಸೋ
ಸಮಯವೇ ಜಂದರಿತೆಯ ತರುಣಿ ಎತಗೆ ಗೀದುಗುಡವು ಪಾಂಚಾಲಿ ಧರ್ಮಜನಂ ನಿರ್ಮಲ ಪ್ರಾದುವು ಧರ್ಮಜನಮ್ಮೆಯ ನಿರ್ಮಲ ಪ್ರಾದುವು ಮೀರುವುದನುಚಿತ ಪರೀಕ್ಷಿಸದೆ ನುಡಿಯ ಮೀರುವುದನುಚಿತ ಪರೀಕ್ಷಿಸದೆ ನುಡಿಯ ಸಹಿಪುದು ಮನದ ತಾಪವ ತರುಣಿ ಸಹಿಪುದು ಮನದನು ತಾಪವ ತರುಣಿ ಧರ್ಮದಿಂದ ಘನ ಕಾರ್ಯ ಸಾಧಿಸು ಕೋಮಲ ಹೃದಯಳು ಕೊರಗಲು ಸರಿಯೇ ಧರ್ಮದಿಂದ ಘನ ಕಾರ್ಯ ಸಾಧಿಸು ಕೋಮಲ ಹೃದಯಳು ಕೊರಗಲು ಸರಿ ತಾರ ಸಾಕ್ಷಿಣಿ ನರಿಯದೆ ಪರಿ ತಾರ ಸಾಕ್ಷಿಣಿ ನರಿಯದೆ ಪರಿ ಹೇಗೆಂದು ನಿಲ್ಲೆಂದು ವಿಕೋಪ ಗೆಳವೆ ಆನಿನಿ ಮನದ ನೀಸೋ ಸಮಯವೇ ನರಿದಯ ಅರುಣಿ ಏತಕ್ಕೆ ತೊಗುಡವು 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 ಇದಕ್ಕೇನು ಹೇಳುವೆ ಪಾಂಚಾಲಿ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇ ಏನೆಂಬುದು ಮರೆಯುವುದು ನಿಮಗೆ ಉಚಿತ ಎನಿಸುತ್ತಲ್ಲವೇ ಪ್ರಿಯ? ದ್ರೌಪದಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯನ ಕರ್ತವ್ಯ. ಯುದ್ಧವು ಎಂತ ಘೋರವಾದ ಕರ್ಮವೆಂದು ನೀನು ತಿಳಿದಿಲ್ಲ. ನಾವುಗಳು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದಿನ ಅಭಿಚಾರಕ್ಕಾಗಿ ನಾವು ದುಃಖಿಸಬೇಕಾಗುವುದು. ರಾಜೇಂದ್ರ, ದೌಮ್ಯನನ್ನು ಸಂಧಿಗಾಗಿ ಕಳುಹಿಸಿ ಅಪಮಾನವನ್ನು ಹೊಂದಿದಿರಿ. ಕುಲ ಪುರೋಹಿತರನ್ನು ಕಳಿಸಲು ಇದು ಮದುವೆ ಔತಣವಲ್ಲೆಂಬ ಪರಿಜ್ಞಾನವು ನಿಮಗಿಲ್ಲದೆ ಹೋಯಿತು. ಅದಕ್ಕೆ ಆ ದುರ್ಯೋಧನನು ತಕ್ಕ ಉತ್ತರವನ್ನೇ ಕೊಟ್ಟನು. ಆದರೆ ಈಗ ಕೃಷ್ಣ ಪರಮಾತ್ಮನನ್ನೇ ಅಪಮಾನಗೊಳಿಸುತ್ತಿರುವಲ್ಲ ಎಂಬುದೇ ನನಗೆ ಬೇಸರವಾಗಿದೆ. ಆಹಾ, ಏನೇ ಕೋಲಾಹಲ! ಪರಮಾತ್ಮ ಪಾಂಡವರ ಪ್ರಣಾಮಗಳನ್ನು ಸ್ವೀಕರಿಸಿ. ವಿಜಯಶಾಲಿಯಾಗು ಧರ್ಮನಂದನ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವನಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಪಾಂಚಾಲಿ, ಸಂಧಿಯ ವಿಚಾರವೂ ನಡೆಯಿತಷ್ಟೇ. ಓಹೋ, ನಡೆಯಿತು. ಪಾಂಚಾಲಿ, ನನಗಿನ್ನು ಇಲ್ಲಿ ಕೆಲಸವಿಲ್ಲ. ಅವರು ಇದ್ದದ್ದಂತೆ ಅವರು ಮಾಡಲಿ. ನನಗೆ ತೋಚಿದ್ದನ್ನು ನಾನು ಮಾಡುವೆನು. ತಡೆ ಪ್ರಿಯ, ನಮ್ಮಣ್ಣನ ಮಾತು ಪೂರ್ತಿಯಾಗಿ ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯೂ ಮುಗಿದು ಹೋಗುವುದು. ಪರಮಾತ್ಮ, ಧರ್ಮನಂಜ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಾಪತಿ. ಈ ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಆಜ್ಞಾತನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತೆ. ನಾನು ಹೋದದ್ದು ಅದಕ್ಕಾಗಿಲ್ವೇ ಭೀಮಸೇನ? ಈಗ ತಿಳಿಯಿತು ನಿನ್ನ ಹಮಿಬತ. ಅಜ್ಞಾತವಾಸ ಸಮಯದಲ್ಲಿ ಅರ್ಜುನನು ಬಳೆ ತೊಟ್ಟನು. ಈಗ ಸಂಧಿಯ ನೆಪವೊಡ್ಡಿ ನಮ್ಮೆಲ್ಲರಿಗೂ ಸೀರೆಯನ್ನು ನುಡಿಸಲು ವರ್ಣಿಸುತ್ತಿರುವೆಯಾ? ಯಾದವಾಗ್ಗಣಿ, ನಿನಗೇಕೆ ಈ ಪಾಂಡು ಪುತ್ರರ ಮೇಲೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗಿಷ್ಟೊಂದು ಅಸಹನೆಯಕ್ಕೆ? ನನ್ನ ಮಾತನ್ನು ತಾಳ್ಮೆಯಿಂದ ಸಂಪೂರ್ಣವಾಗಿ ಕೇಳು. ಪರಮಾತ್ಮ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ವಿದುರ ಮುಂತಾದವರು. ಆ ದುರ್ಯೋಧನ, ಆತನು ಸಹ. ನನಗಿನ್ನು ಇಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಿಸಬೇಕೆಂದು ನಿನ್ನ ಅಪೇಕ್ಷೆ ಆಯಿತು. ಅವನ್ನು ನೀನು ಸಾಧಿಸಿದೆ. ಕೃಷ್ಣ, ಸಾಧಿಸು ಸಾಧಿಸು
ಚೆನ್ನಾಗಿ ಸಾಧಿಸು. ಪ್ರಿಯ ಸಹೋದರರೇ, ನಿಮ್ಮ ಪೌರುಷದ ಫಲವನ್ನು ನೀವೇ ಭಜಿಸಿರಿ. ಅದರಲ್ಲಿ ಈ ಭೀಮಸೇನನು ಯಾವ ಭಾಗವನ್ನು ಕೇಳುವುದಿಲ್ಲ. ಯಜ್ಞಸೇನಿ, ನೀನು ನಿರಾಶರಾಗಬೇಡ. ಈ ಭೀಮಸೇನನು ಬದುಕಿದ್ದರೆ ನಿನ್ನ ಸೇರನ್ನು ತೀರಿಸದೆ ಬಿಡುವುದಿಲ್ಲ. ಭೀಮಸೇನ, ಇಲ್ಲಯ್ಯ, ನೀನು ನಿಜವಾಗಲೂ ಹಿಡಿಂಬಾಪತಿಯ ಸಿರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಆಳುವುದು ಹೇಗೆ ಸಾಧ್ಯವಿತ್ತು? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ. ಸ್ವಾಭಿಮಾನ ಶೂನ್ಯವಾದ ಸದರೊಡನೆ ಈ ಪ್ರಚಂಡ ಭೀಮನಿಗೆಂತಹ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನ ಸಂದೇಶವೇ? ಹಾಗಾದರೆ ಅದರ ಉದ್ದೇಶವು ಸಂಧಿ ಆಗಿರಲಾರದು. ಹೇಳು ಕೃಷ್ಣ, ಏನು ಆ ಸಂದೇಶ? ನೀನು ಕುಳಿತುಕೊಳ್ಳದ ಹೊರತಾಗಿ ನಾನು ಹೇಳೋದಿಲ್ಲ. ಇಲ್ಲ, ನಿಂತಿದ್ದಂತೆಯೇ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತಾಗಿ ನಿನಗೆ ಸಂದೇಶವನ್ನು ಕೇಳುವ ಇಷ್ಟವಿದ್ದರೆ ನೀನು ಕುಳಿತುಕೊಳ್ಳಬೇಕು. ಈ ಪರ್ಯಾಸ ಬೇಕೆ ಕೃಷ್ಣ? ಪರಿಹಾಸ್ಯವಲ್ಲಯ್ಯ, ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಯ್ಯ. ಎಲ್ಲಿ ಕ್ಷಣಕಾಲ ನಿನ್ನ ಗದೆಯನ್ನು ದೂರ ಬಿಟ್ಟು ನನ್ನ ಬಳಿ ಕೈಕಡಲು ಕಟ್ಟಿಕೊಂಡು ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಆಗಲಿ ಕೃಷ್ಣ, ನಿನ್ನ ಸಲಹೆಯಂತೆ ನಾನು ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು ಕೃಷ್ಣ, ಏನು ಆ ಸಂದೇಶ? ನೀನು ಕೋಪ ಮಾಡುವುದಿಲ್ಲ ಅಷ್ಟೇ. ಓದು ಹೋಗಿ ಹೋಗಲಿ. ಹಾಗಾದರೆ ನೀನು ನನ್ನ ಬಂದಿ. ಒಂದು ಕ್ಷಣಕಾಲ ಮಾತ್ರ. ಇದು ಆಗಲಿ. ಯಾಕೆ ಸೇನಿ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಾನೆಂದಾದ್ರೂ ನಿನ್ನ ಮಾತನ್ನು ಮೀರಿರುವನೇ ಕೃಷ್ಣ? ಹಾಗೆ ತೆಗೆದುಕೋ. ಇದೊಂದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ಸಿಕ್ಕಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಇದೆಂತ ಪರಿಹಾಸ್ಯ ಕೃಷ್ಣ? ಪರಿಹಾಸ್ಯ ಅಲ್ಲ, ಮತ್ತೆ ಶತ್ರುಗಳ ಹೆಡೆಮುಡಿಯನ್ನು ಕಟ್ಟುವುದರಲ್ಲಿ ನೀನು ಮಹಾಪಂಡಿತಿಯಂತೆ. ಅದೇ ರೀತಿ ನಿನ್ನ ಪತಿಯ ಕರಗಳನ್ನು ಬಂಧಿಸುವುದೋ ಆಗುವುದೋ ಇಲ್ಲವೋ ನೋಡೋಣ. ಪಾಂಚಾಲಿ, ಕೃಷ್ಣರು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಘನಶ್ಯಾಮ ಸುಂದರ ನಿನ ಪ್ರೇಮ ಸಾಗರ. ಪರಮಾತ್ಮ ಕೃಷ್ಣ, ಘನಶ್ಯಾಮ ಸುಂದರ ನಿನ ಪ್ರೇಮ ಸಾಗರ. ದೇವಾದಿದೇವ ಮಹಾಮಹಿಮಾ ಅಮಿತ ಜನಪ್ರಿಯ ಗುಣಧಾಮ. ದೇವಾದಿದೇವ ಮಹಾಮಹಿಮಾ ಅಮಿತ ಜನಪ್ರಿಯ ಗುಣಧಾಮ. ಸುರಸುಂದರ ಕರುಣಾಕರ. ಸುರಸುಂದರ ಕರುಣಾಕರ. ಕಾಪಾಡು ಕಾಪಾಡು ಮಾಧವ ಘನಶ್ಯಾಮ ಸುಂದರ ನಿನ ಪ್ರೇಮ ಸಾಗರ. ಈಗ ಎಲ್ಲರೂ ಕೇಳಿರಿ. ಭೀಮನನ್ನು ಬಂಧಿಸಿರುವ ಈ ಹಗ್ಗದಿಂದ ಈ ದಿನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಸಜ್ಜಾಗಿ ಬಂದರು. ಯಾರು ಈ ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸುತ್ತಿದ್ದರೆ ಯಾರು ಯಾರೋ ದುರಾತ್ಮರು. ಮತ್ತಿನ್ಯಾರು? ದುರಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು.
ದುರಾಚಾರಿಯಾದ ದುಶ್ಯಾಸನನು ಈ ಕಾರ್ಯವನ್ನು ಮಾಡಿದನು. ಈ ಸಾಹಸವು ಅವರಿಗಲ್ಲದೆ ಮತ್ಯಾರಿಗೆ ಸಾಧ್ಯ? ಈ ನೀಚ ಕೃತ್ಯದಿಂದ ಆ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನ ಮಾಡಿದನೆ. ಓ ದುರುಳ ಕೌರವ, ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಪ್ರತ್ಯುತ್ತರವೇನು? ಅಷ್ಟೇ ಏನು, ನಿಮ್ಮ ಸಂದೇಶಕ್ಕೆ ಆತನು ಕೊಟ್ಟ ಉತ್ತರವನ್ನು ಕೇಳಿ. ನಿಮಗೆ ರಾಜ್ಯವು ದೊರೆಯಬೇಕಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ವೀರರಥಿಕರ ಘೋಷದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪಾನದಲ್ಲಿ ಎಂದು ಸಂದೇಶವನ್ನು ತಿಳಿಸಿರುವನು. ಪರಮಾತ್ಮ, ಧರ್ಮನಂದನ, ಮಾಧವನೇ ಶ್ರೀ ಮಧುಸೂದನನೇ ದೀನರ ಮೊರೆಯ ಆಲಿಸು ನೀ. ಪರಮಾತ್ಮ, ಮಾಧವನೇ ಶ್ರೀ ಮಧುಸೂದನನೇ ದೀನರ ಮೊರೆಯ ಆಲಿಸು ನೀ. ಸಮರವು ಬೇಡನೆಗೆ ಬೇಡುವೆ ನಯ್ಯ. ಪರಮಾತ್ಮ, ಸಮರವು ಬೇಡನೆಗೆ ಬೇಡುವೆ ನಯ್ಯ. ಸಮರವು ಬೇಡನೆಗೆ ಬೇಡುವೆ ನಯ್ಯ. ಸಮರವು ಬೇಡನೆಗೆ ಬೇಡುವೆ ನಯ್ಯ. ಅಳಿಸು ಈ ಘೋರ ತಾಪವನು. ಅಳಿಸು ಈ ಘೋರ ಸಮರವನು. ಮಾಧವನೇ ಶ್ರೀ ಮಧುಸೂದನನೇ ದಿನರ ಮೊರೆಯ ಆಲಿಸು ನೀ. ಕಾಳಗದಿಂದ ಮನಶಾಂತಿಗಳು ಕದಡುವುದಿಲ್ಲವೇ ಮುರಹರಿಯೇ. ಪರಮಾತ್ಮ, ಕಾಳಗದಿಂದ ಮನಶಾಂತಿಗಳು ಕದಡುವುದಿಲ್ಲವೇ ಮುರಹರಿಯೇ. ತಾಳ್ಮೆಯಿಂದಲಿ ಯೋಚಿಸಿ ನೋಡಲ್. ಪರಮಾತ್ಮ, ತಾಳ್ಮೆಯಿಂದಲಿ ಯೋಚಿಸಿ ನೋಡಲ್. ಸುಖ ಕಾಣುವುದು ಧರಣಿಯೊಳು. ಸುಖ ಕಾಣುವುದು ಧರಣಿಯೊಳು. ಮಾಧವನೇ ಶ್ರೀ ಮಧುಸೂದನನೇ ದಿನರ ಮೊರೆಯ ಆಲಿಸು ನೀ. ಪರಮಾತ್ಮ, ಧರ್ಮಜ, ಈ ಸಂದೇಶಕ್ಕೆ ನಮಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನೀನೇ ತಿಳಿದಿರುವೆ, ನಾನು ಎಂದೂ ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲ. ಸಂಧಿಗಾಗಿ ಸರ್ವ ಪ್ರಯತ್ನವನ್ನೂ ಮಾಡಿದನು. ಆದರೆ ನನ್ನ ಪ್ರಯತ್ನವೆಲ್ಲವನ್ನೂ ವಿಫಲ ಮಾಡಿ ನಮ್ಮ ಮುಂದೆ ಯುದ್ಧ ಬಂದು ನಿಂತಿದೆ. ಪರಮಾತ್ಮ, ಯುದ್ಧ ಬಂದು ನಿಂತಿದೆ. ಓ ಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಅಗ್ರಜ, ಧನಂಜಯ, ಯಾರೂ ಬಿಚ್ಚುವುದಲ್ಲವೇ? ಬೇಡ, ನಾನೇ ಬಿಚ್ಚಿಕೊಳ್ಳುವನು. ಎಲ್ಲಿ ನನ್ನ ಗದೆ? ಎಲ್ಲ
ಕಡೆಯನ್ನು ಈ ನನ್ನ ಗದಾ ದಂಡದಿಂದ ಮುರಿದು ಆ ಧನರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ ಒಂದು 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 ಪುಡಿ ಪುಡಿ ಮಾಡದೆ ಹೋದರೆ ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ಕಾರ್ಮೋಡ ಕವಿದು ಕವಿದು ಕವಿಯ ಈ ಭೂಮಿ ಬೆರೆದು ಬೆರೆದು ಬೆರೆಯಲು ಗೊತ್ತಿರ ಹೊಸದಲ್ಲಿ ಸಪ್ತ ಸಾಗ ಬಾರ್ ಕರೆಯಲಿ. ಕಾರ್ಮೋಡ ಕವಿದು ಕವಿದು ಕವಿ ಈ ಭೂಮಿ ಬೆರೆದು ಬೆರೆದು ಬೆರೆಯ ಗೊತ್ತಿರ ಹೊಸದಲ್ಲಿ ಸಪ್ತ ಸಾಗ ಬಾರ್ ಕರೆಯಲಿ. ದುರುಳ ಕೌರವನ ಆಳಿಸದ ಬಿಡನು, ದುರುಳ ಕೌರವನ ಆಳಿಸದ ಬಿಡನು. ದಿಗಂತದಲ್ಲಿ ಕೆಡಿಸಿ ಜಗದಗಿಪೆ ಕುರುಕುಲವ, ಜಗದಗಿಪೆ ಕುರುಕುಲವ. ಕಾರ್ಮೋಡ ಕವಿದು ಕವಿದು ಕವಿ ಈ ಭೂಮಿ ಬೆರೆದು ಬೆರೆದು ಬೆರೆಯ ಗೊತ್ತಿರ ಹೊಸದಲ್ಲಿ ಸಪ್ತ ಸಾಗ ಬಾರ್ ಕರೆಯಲಿ, ಬಾರ್ ಕರೆಯಲಿ, ಬಾರ್ ಕರೆಯಲಿ. ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ.